ಇದೇ ಇಂದ್ರಾಣಿ ಹೊಳೆ ಒಳ್ಳೆ ಅಂದರೆ ಕ್ಲೀನಾಗಿತ್ತು. ಡ್ರೈನೇಜ್ ಎಲ್ಲ ಪ್ರಾಬ್ಲಮ್ ಆಗಿ ಆ ಡೈರೆಕ್ಟ್ ಡ್ರೈನೇಜ್ ನೀರನ್ನು ಒಳಗೆ ಬಿಡ್ತಾ ಇದ್ದಾರೆ. ನಮ್ಮದು ಕೊಡವರು ಶಂಕರನ ದೇವಸ್ಥಾನ, ಅಲ್ಲಿಯ ಬೆಳ್ಳಿಯ ಪಾತ್ರೆ ಎಲ್ಲ ಕಪ್ಪು ಕಪ್ಪಾಗಿದೆ. ಅಂದರೆ ಅಷ್ಟು ಎಫರ್ಟ್ ಉಂಟು ಇಲ್ಲಿ. ನಾವು ಸುಮಾರು 58-59 ವರ್ಷದಿಂದ ಇಲ್ಲೇ ವಾಸವಾಗಿದ್ದೇವೆ. ಹಿಂದೆ ಇದೇ ಇಂದ್ರಾಣಿ ಹೊಳೆ ಒಳ್ಳೆ ಅಂದರೆ ಕ್ಲೀನಾಗಿತ್ತು. ನಾವು ಕೋಣಗಳನ್ನು ಅದರಲ್ಲಿ ಸ್ನಾನ ಮಾಡಿಸೋದು, ನಾವು ಈಜುವುದು ಎಲ್ಲ ಮಾಡ್ತಿದ್ದ ಜಾಗ ಇದು. ಅಂಥ ಹೊಳೆ ಅಷ್ಟು ಕ್ಲೀನ್ ಇತ್ತು. ಇತ್ತೀಚೆಗೆ ಸಾಧಾರಣ ಒಂದು 25-30 ವರ್ಷದಿಂದ ಈ ಉಡುಪಿ ನಗರಸಭೆಯವರು ಅಲ್ಲಿ ಸಿಟಿ ಸ್ವಲ್ಪ ಜಾಸ್ತಿ ಆಗಿ ಡ್ರೈನೇಜ್ ಎಲ್ಲ ಪ್ರಾಬ್ಲಮ್ ಆಗಿ ಆ ಡೈರೆಕ್ಟ್ ಡ್ರೈನೇಜ್ ನೀರನ್ನು ಒಳಗೆ ಬಿಡ್ತಾ ಇದ್ದಾರೆ. ಇದಕ್ಕಾಗಿ ನಾವು ಇಂದ್ರಾಣಿ ಸಮಿತಿ ಅಂತ ಮಾಡಿ ಹೋರಾಟ ಎಷ್ಟೋ ಸಲ ಹಿಂದಿನ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ಮುನ್ಸಿಪಾಲ್ಟಿಗೆ ಮನವಿ ಕೊಟ್ಟಿದ್ದೇವೆ, ಏನೂ ಪ್ರಯೋಜನ ಇಲ್ಲ. ನಮಗೆ ಈಗ ಎಲ್ಲಿ ಪರಿಸ್ಥಿತಿ ಅಂದರೆ ಬಾವಿ ಎಲ್ಲ ನೀರು ಹಾಳಾಗಿದೆ. ಅಲ್ಲಿಂದ ಸಾಧಾರಣ ನಿಟ್ಟೂರು, ಅಲ್ಲಿಂದ ಸಿದ್ದು ನಮ್ಮದು ಮೂಡುಬೆಟ್ಟು, ಈಚೆ ಕೊಡವೂರು, ಕಾನಂಗಿ, ಹಾಗೆ ಮಲ್ಪೆ ತನಕ ಎಲ್ಲ ಬಾವಿ ನೀರು ಹಾಳಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾರ ಹತ್ರ ಮನವಿ ಮಾಡಿದ್ರು? ನಾವು ಹಿಂದೆ BJP ಇರುವಾಗಲೂ ಪ್ರಯತ್ನ ಮಾಡಿದ್ದೇವೆ, ಅದರ ಹಿಂದೆ ಕಾಂಗ್ರೆಸ್ ಇರುವಾಗಲೂ ಪ್ರಯತ್ನ ಮಾಡಿದ್ದೇವೆ. ಯಾರದು ಎಂಥ ಪ್ರಯತ್ನ ಮಾಡಿದ್ರು ಅಧಿಕಾರ ವರ್ಗದಿಂದ ಎಂಥದ್ದು ಕೆಲಸ ಆಗುತ್ತಿಲ್ಲ. ಈ ಮುನ್ಸಿಪಾಲ್ಟಿಯವರು ಡ್ರೈನೇಜ್ ನೀರು ಕ್ಲೀನ್ ಮಾಡಿ ಹೊಳಗೆ ಬಿಡುವಂಥದ್ದು ಅವರ ಕರ್ತವ್ಯ. ಅವರು ಅದನ್ನು ಮಾಡ್ತಾಯಿಲ್ಲ. ಅದು ಬಿಟ್ಟು ಡೈರೆಕ್ಟ್ ಓವರ್ಫ್ಲೋ ನೀರನ್ನು ಇಲ್ಲಿ ಬಿಡ್ತಿದ್ದಾರೆ. ಇಲ್ಲಿ ಎಲ್ಲಿ ತನಕ ಅಂದರೆ ಇಲ್ಲಿ ಹತ್ತಿರದ ಮನೆಯವರಿಗೆ ಚರ್ಮ ರೋಗ ಶುರುವಾಗಿದೆ, ಮಕ್ಕಳಿಗೆ ಆಗೋದಿಲ್ಲ. ಈ ಪಾತ್ರೆ ಎಲ್ಲ ತೊಳೆಯುವಾಗ ಅದು ಕಲರ್ ಚೇಂಜ್ ಆಗಿದೆ, ಬೆಳ್ಳಿಯದ್ದೆಲ್ಲ ಕಪ್ಪು ಕಪ್ಪಾಗ್ತದೆ. ಬೇಕಾದರೆ ನೀವು ಕೊಡವರು ದೇವಸ್ಥಾನದ ಒಂದು ವಸ್ತು ಬೇಕಾದರೆ ನೋಡಿ, ನಮ್ಮದು ಕೊಡವರು ಶಂಕರನ ದೇವಸ್ಥಾನ, ಅಲ್ಲಿಯ ಬೆಳ್ಳಿಯ ಪಾತ್ರೆ ಎಲ್ಲ ಕಪ್ಪು ಕಪ್ಪಾಗಿದೆ. ಅಂದರೆ ಅಷ್ಟು ಎಫರ್ಟ್ ಉಂಟು ಇಲ್ಲಿ. ನಾವು ಇಲ್ಲಿ ಪಕ್ಕದಲ್ಲಿ ಬೇಸಾಯ ಎಲ್ಲ ಮಾಡ್ತಿದ್ದೆವು, ಬೇಸಾಯ ಮಾಡೋದು ಕೈದು ಮಾಡಿದ್ದೆವು. ತೆಂಗಿನ ತೋಟ ಇತ್ತು, ಅದಕ್ಕೆ ನೀರೆಲ್ಲ ಬಿಡ್ತಿದ್ದೆವು. ಈ ಪಂಪೆಲ್ಲ ಆ ನೀರನ್ನು ಎಳೆದು ಕರಗಿ ನಮ್ಮದು ಪಂಪ್ ಸೆಟ್ ಎಲ್ಲ ಹೋಗಿದೆ, ನಾಶ ಆಗಿದೆ. ಇನ್ನು ನಮ್ಮ ಎಷ್ಟು ಸಲ ನೋಡಿ ಹಿಂದಿನ ಡಿ ಸಿ ಅವರ ಹತ್ರ ಮನವಿ ಮಾಡಿದೆ, ಅದಕ್ಕೆ ಎಂಥದ್ದು ರಿಪ್ಲೈ ಇಲ್ಲ. ಕಮಿಷನರಿಗೆ ಮನವಿ ಮಾಡಿದೆ, ಎಂಥದ್ದು ರಿಪ್ಲೈ ಇಲ್ಲ. MLಗೆ ಮನವಿ ಮಾಡಿದೆ, MP ಗೆ ಮನವಿ ಮಾಡಿದೆ, ಸಾಧಾರಣ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದೆ. ಏನು ಮಾಡಿದರೂ ಇದಕ್ಕೆ ರಿಸಲ್ಟ್ ಎಂಥದ್ದು ಇಲ್ಲ. ಹೇಳುವಾಗ ಹೇಳ್ತಾರೆ ಅಷ್ಟು ಕೋಟಿದು ಪ್ರಾಜೆಕ್ಟ್ ಪಾಸ್ ಆಗ್ತದೆ, ಈಗ ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ಈಗ ನೋಡಿ ನಮ್ಮ ಜನ್ರೇಷನ್ ಇಲ್ಲಿ ತನಕ ಸಾಧಾರಣ ನನಗೆ 60 ವರ್ಷ ಆಯಿತು. ಇನ್ನು ನನ್ನ ಮಕ್ಕಳು ಈ ಬೇಸಾಯಕ್ಕೆ ಬರುವುದಿಲ್ಲ, ಯಾಕೆಂದರೆ ಇದು ನೋಡುವ ಪರಿಸ್ಥಿತಿ ಇಲ್ಲ. ಅಷ್ಟು ವಾಸನೆ, ಇಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ. ಅವರು ಎಂದರೆ AC ಮನೆ, ACಯಲ್ಲಿದ್ದಾರೆ. DC ಆಗಲಿ, MLA ಆಗಲಿ, MP ಆಗಲಿ, ಯಾರೇ ಆಗಲಿ, ಅವರೊಂದು ಒಳ್ಳೆಯ ಏರಿಯಾದಲ್ಲಿದ್ದಾರೆ. ಅವರಿಗೆ ಇದು ವಾಸನೆ ಗೊತ್ತಾಗೋದಿಲ್ಲ. ಇದು ರಾತ್ರಿ ಆದ ಕೂಡಲೇ ಫುಲ್ಲು ವಾಸನೆ. ಹಗಲಿಗೆ ಸ್ವಲ್ಪ ವಾಸನೆ ಕಮ್ಮಿ ಉಂಟು, ಸಾಧಾರಣ 8:30-9 ಗಂಟೆಗೆ ಶುರುವಾಗ್ತದೆ. ಇಲ್ಲಿ ಮಲಗಲಿಕ್ಕಿಲ್ಲ, ಅಷ್ಟು ವಾಸನೆ ಆಗ್ತಾ ಉಂಟು. ಅಂದರೆ ರಾತ್ರಿ ಬಿಡುವುದು ಜಾಸ್ತಿ, ಹಗಲಿಗಿಂದರೆ ಗೊತ್ತಾಗ್ತದೆ. ಆ ಹಿಂದೆ ಕೆಮಿಕಲ್ಸ್ ಆಗಿ ಸ್ವಲ್ಪ ಕ್ಲೀನ್ ಆದರೂ ಇತ್ತು, ಈಗ ಕಪ್ಪು ಡಾಮರ್ ಆಗೇ ಹೋಗ್ತಾ ಉಂಟು ನೀರು. ಆ ಹೊಳೆ ಬದಿ ಎಂತ ಮಾಡೋದು ಇನ್ನು? ಅದಕ್ಕೆ ನಮ್ಮ ಜಾಗಕ್ಕೆ ವ್ಯಾಲ್ಯೂ ಹೋಗಿದೆ. ಈಗ ಇನ್ನು ಜಾಗ ಮಾರುವಾಗೇ ಇಲ್ಲ, ಬೇಸಾಯ ಮಾಡುವಾಗೇ ಇಲ್ಲ. ಇದೇ ರೀತಿ ಮುಂದುವರಿಸಿದರೆ ನಾವು ಹೇಗೆ ಜೀವನ ಮಾಡಬೇಕು? ಇದಕ್ಕೆ ಸರ್ಕಾರ ಉತ್ತರ ಅಥವಾ ಪ್ರತಿನಿಧಿಗಳು ಅಥವಾ ಯಾರಾದರೂ ಇದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟರೆ ನಮ್ಮ ಜನ್ಮಕ್ಕೆ ಸಾರ್ಥಕ ಆಗ್ತದೆ. ಇದು ನನ್ನ ಪ್ರಾರ್ಥನೆ.